ಎಲ್ರಿಗೂ ನಮಸ್ತೆ. In this video, we are going to discuss about the ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಕನ್ನಡ ಮೀಡಿಯಂನಲ್ಲಿ ಮಾಡ್ತಿದ್ದೀನಿ. ಈಗಾಗಲೇ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ 4 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮೈ ಚಾನಲ್. ಮತ್ತು ಮ್ಯಾಪ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕನ್ನಡದಲ್ಲೂ ಮ್ಯಾಪ್ ಅಪ್ಲೋಡ್ ಮಾಡಿದ್ದೀನಿ, ಇಂಗ್ಲೀಷಲ್ಲೂ ಮ್ಯಾಪ್ ಅಪ್ಲೋಡ್ ಮಾಡಿದ್ದೀನಿ. ಚೆನ್ನಾಗಿ ಓದಿ, ಇನ್ನೇನು ಒಂದು ದಿನ ಇದೆ ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಈಗ ಇನ್ ದಿಸ್ ವಿಡಿಯೋ ಕೆಲವರೆಲ್ಲ ನಾನು ಕನ್ನಡ ಅಂತ ಕೇಳ್ತಾ ಇರೋದ್ರಿಂದ ಕನ್ನಡದಲ್ಲಿ ಸೋಷಿಯಲ್ ಸೈನ್ಸ್ನ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆನಾ? ಹಾಗಿದ್ರೆ ನಾವು ಯಾವ ರೀತಿ ಈ ಸೋಷಿಯಲಲ್ಲಿ 60 ಅಬೋವ್ 60 ಮಾರ್ಕ್ಸ್ನ ನಾವು ಯಾವ ರೀತಿ ಸ್ಕೋರ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದೀವಿ ನೋಡಿ. ಸೊ ಬ್ಯಾಂಕ್ ವ್ಯವಹಾರಗಳಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂದರೆ, ಬ್ಯಾಂಕ್ ವ್ಯವಹಾರಗಳಲ್ಲಿ ಯು ಕ್ಯಾನ್ ಹ್ಯಾವ್ ದಟ್ ಇಸ್ 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸ್ ಬ್ಯಾಂಕ್ ವ್ಯವಹಾರಗಳಲ್ಲಿ 3 ಮಾರ್ಕ್ಸು. ಸೊ ದುಡಿಮೆಯೇ ಮತ್ತು ಆರ್ಥಿಕ ಜೀವನ, ಗ್ರಾಮೀಣದಲ್ಲಿ 3 ಮಾರ್ಕ್ಸು, ಭಾರತದ ನೈಸರ್ಗಿಕ ವಿಪತ್ತುಗಳು, ಭಾರತದ ಮಣ್ಣು, ಅರಣ್ಯ ನೋಡಿ, ಎಲ್ಲ ಕ್ವಶನ್ಸ್ಗಳು ಎಲ್ಲ ಚಾಪ್ಟರ್ಲು ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅನಾಲಿಸಿಸ್ ಮಾಡಿ ನಿಮಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ಗೆ ಟಾರ್ಗೆಟ್ ಮಾಡಿದೀವಿ ಅಂದರೆ, ಈಗ 63 ಮಾರ್ಕ್ಸ್ಗೆ ಟಾರ್ಗೆಟ್ ಮಾಡಿದ್ವಿ. ನೀವು ಕಂಪಲ್ಸರಿ ಯು ಶುಡ್ ಟೇಕ್ 63 ಅಬೌವ್ 63 ಬರಲೇಬೇಕು ನಿಮಗೆ. ಸೊ ಆ ಥರ ಪ್ಲಾನ್, ಫಿಕ್ಸ್ಡ್ ಕ್ವಶನ್ಸ್ಗಳು ಇವು ಬಂದೇ ಬರುತ್ತೆ. ಕ್ವಶನ್ಸ್ಗಳು ಯಾವ್ದು ನೋಡಿ, ಫಸ್ಟ್ ಬ್ಯಾಂಕ್ ವ್ಯವಹಾರಗಳು. ಈ ಚಾಪ್ಟರ್ಗಳಲ್ಲಿ ನೋಡಿ, ಭಾರತೀಯ ಅಂಚೆ ಇಲಾಖೆ ನಿರ್ವಹಿಸುವ ಕಾರ್ಯಗಳ್ಯಾವು, ಅಂಚೆ ಇಲಾಖೆ ಏನು ಮಾಡುತ್ತೆ, ಅಂಚೆ ಉಳಿತಾಯ ಖಾತೆಯನ್ನು ನಿರ್ವಹಿಸುತ್ತದೆ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ. ಕಿಸಾನ್ ವಿಕಾಸ ಪತ್ರವನ್ನು ನೀಡುತ್ತದೆ. ಮಾಹೆಯಾನ ತಿರು ಠೇವಣಿಗಳನ್ನು ನಿರ್ವಹಿಸುವುದು, ಅಂಚೆ ವಿಮೆ ಪಾಲಿಸಿ ಮಾಡುವುದು, ನಿವೃತ್ತ ವೇತನವನ್ನು ನೀಡುವುದು, ಪಿಂಚನ್ನು, ಹಣವನ್ನು ವರ್ಗಾಯಿಸುವುದು ಇತ್ಯಾದಿ. ಸೊ ಇಷ್ಟು ಏನು ಪೋಸ್ಟ್ ಆಫೀಸ್, ಅಂಚೆ ಇಲಾಖೆ ಮಾಡುವ ಕೆಲಸಗಳು. ಬ್ಯಾಂಕ್ಗಳ ತೆರೆಯಬಹುದಾದ ವಿಧಗಳು ಮತ್ತೆ ಯಾವ ವಿಧದಲ್ಲಿ ಬ್ಯಾಂಕ್ ಅಕೌಂಟ್ ನಾವು ಓಪನ್ ಮಾಡ್ಬೋದಂದ್ರೆ, ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇಣಿ, ನಿಶ್ಚಿತ ಠೇವಣಿ ಖಾತೆ. ಸೊ ಇಷ್ಟು 4 ವೆರೈಟಿಯಲ್ಲಿ ನಾವೇನು ಮಾಡ್ಬೋದು, ಬ್ಯಾಂಕ್ನ ಅಕೌಂಟ್ನ ಓಪನ್ ಮಾಡ್ಬೋದು. ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿ ಇರುತ್ತದೆ. ಕಾರಣ ಕೊಡಿ. ಉಳಿತಾಯ ಖಾತೆ ಮೀನ್ಸ್ ಸೇವಿಂಗ್ ಅಕೌಂಟ್ನ ಓಪನ್ ಮಾಡೋರು ಜಾಸ್ತಿ ಇರ್ತಾರೆ. ಯಾಕೆ? ರೀಸನ್ ಏನು? ಒಂದು ನಿಯಮಿತ ಆದಾಯ ಹೊಂದಿರುವ ಜನರಿಂದ ಉಳಿತಾಯ ಖಾತೆಯನ್ನು ತೆರೆಯಲ್ಪಡುತ್ತದೆ. ಅಂದ್ರೆ ಮಿನಿಮಮ್ ಸೌಲಭ್ಯವನ್ನು ವಿದ್ಯಾರ್ಥಿಗಳು ನೋಡಿ, ಯಾರು ತಗೋದು? ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ಕೂಡ ತೆರೆಯಲು ಅವಕಾಶವಿದೆ. ಇವರೆಲ್ಲ ಈ ಅಕೌಂಟ್ ಓಪನ್ ಮಾಡಬಹುದು. ಇದು ಜನರ ಹಣ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ. ಜನರ ಹಣನ ಸೇವ್ ಮಾಡಕ್ಕೆ. ಓಕೆನಾ? ಸೊ ಉಳಿತಾಯ ಖಾತೆ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ. ಎಷ್ಟು ಬೇಕಾದ್ರೂ ಅಮೌಂಟ್ ನೀವು ಇಡಬಹುದು. ಓಕೆನಾ? ಉಳಿತಾಯ ಮಾಡಬಹುದು ಎಷ್ಟು ಬೇಕಾದ್ರೂ ಹಣವನ್ನ. ಬ್ಯಾಂಕ್ನಿಂದ ಹಣ ಹಿಂದಕ್ಕೆ ಪಡೆಯಲು ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯಲು ಚೀಟಿಯಿಂದ ಸಾಧ್ಯವಿದೆ. ನೋಡಿ, ಚೆಕ್ ಬುಕ್ ಅಥವಾ ನೀವು ಚೀಟಿಯಿಂದ ಏನ್ ಮಾಡೋದು, ಹಣನ ವಾಪಸ್ ಪಡೆಯಬಹುದು. ಎಲ್ಲಾ ಕಾರಣಗಳಿಂದ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿದೆ. ಇಷ್ಟೆಲ್ಲ ಫೀಚರ್ ಇರೋದ್ರಿಂದ ಉಳಿತಾಯ ಅಕೌಂಟ್ನ ಮೀನ್ಸ್ ಸೇವಿಂಗ್ ಅಕೌಂಟ್ನ ಜಾಸ್ತಿ ಜನ ಓಪನ್ ಮಾಡ್ತಾರೆ ಅಂತ. ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳ್ಯಾವು ನೋಡಿ. ಬ್ಯಾಂಕ್ಗಳು ನಮಗೆ ಏನನ್ನು ಫೆಸಿಲಿಟೀಸ್ಗಳನ್ನ ಮಾಡ್ಕೊಡ್ತವೆ, ನಮ್ಗೆ ಏನನ್ನು ಹೆಲ್ಪ್ಗಳನ್ನ ಮಾಡ್ಕೊಡ್ತವೆ, ಅಥವಾ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳೇನು, ಅವ್ರೇನೇನು ಕೆಲಸ ಮಾಡ್ತಾರಪ್ಪ? ಸಾರ್ವಜನಿಕರಿಂದ ಠೇವಣಿಯನ್ನು ಅಂಗೀಕಾರ, ನೆಕ್ಸ್ಟ್ ಸಂಘಗಳಿಗೆ ಸಾಲ ಕೊಡ್ತವೆ, ಸಂಘಗಳಿಗೆ ಸಾಲವನ್ನು ಕೊಡ್ತವೆ, ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲ ಅಂದ್ರೆ ಲೋನ್ ಮಾಡ್ಕೊಡ್ತವೆ, ಹಣ ವರ್ಗಾವಣೆ ಮಾಡುವುದು, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು, ಹುಂಡಿಗಳನ್ನು ಸೋಡಿ ಮಾಡುವುದು, ಹುಂಡಿಗಳನ್ನು ಏನ್ ಮಾಡ್ತವೆ, ಸೋಡಿಗಳನ್ನ ಮಾಡೋದು, ಭದ್ರತಾ ಕಪಾಟು ಸೌಲಭ್ಯ ನೀಡುವುದು. ಕಪಾಟು ಮೀನ್ಸ್ ಅಂದ್ರೆ ಲಾಕರ್ ಫೆಸಿಲಿಟಿಗಳನ್ನು ನೀಡೋದು, ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು, ನೆಕ್ಸ್ಟ್ ಸಾಲಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ನೀಡುವುದು. ಸಾಲಪತ್ರ ಮೀನ್ಸ್ ಲೋನ್ ಅಂದ್ರೆ ನಿಮ್ಗೆ ಏನು ಹಣ ಬೇಕಾಗಿದ್ರೆ ಅಥವಾ ಅವಕ್ಕೆಲ್ಲ ಏನ್ ಮಾಡ್ತಾರೋ ವ್ಯವಹಾರಗಳನ್ನ ಮಾಡ್ಕೊಡಕ್ಕೆ ಹೆಲ್ಪ್ ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ಮತ್ತೆ ಸೆಂಟ್ರಲ್ ಮತ್ತು ಸ್ಟೇಟ್ ಇದರಲ್ಲಿ ಫೈನಾನ್ಷಿಯಲ್ ಏನು ಕೆಲಸ ಇರ್ತದೆ ಅದನ್ನ ನಿವಾರಿಸ್ತಾರೆ. ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳಾವು ಅಂದ್ರೆ, ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಏನು ಯೂಸಸ್ ಆಗುತ್ತೆ? ಫಿಕ್ಸ್ಡ್ ಕ್ವಶನ್ಸ್ಗಳು ಇವೆಲ್ಲ. ಬ್ಯಾಂಕ್ ಖಾತೆಗಳನ್ನು ಅನುಕೂಲಕರವಾದದ್ದು ಹೇಗೆ ನೋಡಿ. ಬ್ಯಾಂಕ್ ಖಾತೆಯು ಹಣ ಭದ್ರತೆಯನ್ನು ಕಾಪಾಡುತ್ತದೆ. ಸೆಕ್ಯೂರ್ ಇರುತ್ತೆ ಹಣ. ನಾವು ಬ್ಯಾಂಕಿಗೆ ತಗೊಂಡೋಗಿಟ್ರೆ ಸೆಕ್ಯೂರ್ ಆಗಿರುತ್ತೆ. ಓಕೆನಾ? ಹಣ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಹಣದ ಪಾವತಿ ಮೀನ್ಸ್ ಯಾವ್ದಾದ್ರು ಅಮೌಂಟ್ ನ ಕೊಡಬೇಕು ಅಂದಾಗ ಅದೇನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಹಣ ವಸೂಲು ಮಾಡಲು ಸಹಾಯ ಮಾಡುತ್ತದೆ. ಮತ್ತೆ ಖಾತೆಯನ್ನು ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗುತ್ತದೆ. ಖಾತೆಯನ್ನು ಹೊಂದಿದ್ರೆ ಅವ್ರು ಸಾಲ ಪಡೆಯಬಹುದು. ಅಂದ್ರೆ ನೀವು ಬೇಕಾದ್ರೆ ಬ್ಯಾಂಕ್ ಹತ್ರ ಸಾಲ ಇಸ್ಕೋಬಹುದು ಅಂತ. ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ. ಅಂದ್ರೆ ಈಸಿ ಟು ಟ್ರಾನ್ಸಾಕ್ಷನ್. ಬ್ಯಾಂಕ್ ಖಾತೆದಾರರು ಭದ್ರತಾ ಕಡಪಾಟುಗಳನ್ನು ಪಡೆಯಬಹುದು. ಅಂದ್ರೆ ಲಾಕರ್ನ ನೀವು ಪಡೆಯಬಹುದು. ಲಾಕರ್. ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಇರುವ 7 ಹಂತಗಳು ಯಾವುವು? ನಾವು ಒಂದು ಅಕೌಂಟ್ ಓಪನ್ ಮಾಡಬೇಕಾದ್ರೆ 7 ಸ್ಟೇಜಸ್ ಇರುತ್ತೆ. ಯಾವ್ದು 7 ಹಂತ ನೋಡೋಣ. ಬ್ಯಾಂಕ್ ಖಾತೆಗಳನ್ನು ತೆರೆಯಬಹುದು.
ಬೇಕೆಂಬುದು ನಿರ್ಧರಿಸುವುದು. ಫಸ್ಟ್ ನೀವು ನಿರ್ಧಾರ ಮಾಡಬೇಕು, ನಾನು ಅಕೌಂಟ್ ತೆಗಿತೀನಿ ಅಂತ. ಓಕೆನಾ? ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು, ಹೋಗ್ಬಿಟ್ಟು ಆ ಅಧಿಕಾರಿಯನ್ನು ನೀವು ಮೀಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್. ಖಾತೆ ತೆರೆಯುವ ಅರ್ಜಿ ನಮೂನೆಯನ್ನು ತುಂಬುವುದು. ಅರ್ಜಿ ಫಾರ್ಮ್ ಇಸ್ಕೋಬೇಕು, ಅರ್ಜಿನ ತುಂಬಬೇಕು. ಇಮ್ಯಾಜಿನೇಷನ್ ಮಾಡ್ಕೋಬೇಕು ನೋಡಿ, ಎಲ್ಲ ಇಮ್ಯಾಜಿನೇಷನ್. ನೀನು ಫಸ್ಟ್ ಬ್ಯಾಂಕಿಗೆ ಹೋಗ್ಬೇಕು, ಕರೆಕ್ಟಾ? ಫಸ್ಟ್ ನೀನು ನಿರ್ಧಾರ ಮಾಡಬೇಕು, ಅಧಿಕಾರಿನ ಮೀಟ್ ಮಾಡಬೇಕು, ಅವ್ರ ಹತ್ರ ಒಂದು ಫಾರ್ಮ್ ಇಸ್ಕೊಂಡೆ, ಅದನ್ನ ಫಿಲ್ ಮಾಡಿದೆ, ಇಷ್ಟೇ ನಿನ್ ತರ ನೀವು ಓಡ್ತಿರ್ಬೇಕು. ನೆಕ್ಸ್ಟ್, ಪರಿಚಿತರ ಉಲ್ಲೇಖವನ್ನು ಕೊಡುವುದು. ಯಾರು ನಮಗೆ ಇವರು ಪರಿಚಯ ಇದ್ದಾರೆ ಅಂತ. ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು. ಬರೆದು ಫಿಲ್ ಮಾಡಿ ಅವನಿಗೆ ಇವ್ರು ಚೂರಿಟಿ ಅಂತ ಹಾಕ್ತಾರಲ್ಲ, ಅವ್ರು ಹಾಕೊಂಡು ತಗೊಂಡು ಮೀನ್ಸ್ ಫಾರ್ಮ್ನ ಬ್ಯಾಂಕಿಗೆ ಕೊಟ್ಟೆ ನಾನೀಗ. ಓಕೆ, ಅಧಿಕಾರಿ ಒಪ್ಪಿಗೆ ಪಡೆಯುವುದು. ಅಧಿಕಾರಿ ಅವ್ನು ಸೈನ್ ಆಗ್ತಾನೆ, ಸೈನ್ ಸಿಗ್ನೇಚರ್ ಆಗ್ತಾರಲ್ಲ, ಸೊ ದಟ್ ಈಸ್ ಒಪ್ಪಿಗೆ ಪಡೆದಂಗೆ. ಪ್ರಾರಂಭಿಕ ಠೇವಣಿ ಕಟ್ಟುವುದು ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್. ದಟ್ ಇಸ್ ಫಸ್ಟ್ ಇರುತ್ತಲ್ಲ, ಏನು ನೀವು ಒಂದು 500 ರೂಪಾಯಿ ಹಾಕ್ತಿರಲ್ಲ, ಸೊ ದಟ್ ಇಸ್ ಪ್ರಾರಂಭಿಕ ಠೇವಣಿ. ಇಷ್ಟೇ ನೋಡಿ, ಏನಪ್ಪ ಇದು 7 ಹಂತಗಳು, ಇದು ಮುಗಿತು. ಕೆಲವು ಪ್ರಮುಖ ಬ್ಯಾಂಕ್ಗಳ ವಿವಿಧ ಪಟ್ಟಿ ಮಾಡಿ. ಯಾವ ಬ್ಯಾಂಕ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್. ರಿಸರ್ವ್ ಬ್ಯಾಂಕ್, RBI ಅಂತ ಕರಿತೀವಿ, ಕೇಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ. ನೆಕ್ಸ್ಟ್, ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್. ನೆಕ್ಸ್ಟ್, ಕೈಗಾರಿಕಾ ಇಂಡಸ್ಟ್ರಿಯಲ್ ಅಭಿವೃದ್ಧಿ ಬ್ಯಾಂಕ್, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು. ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಅಭಿವೃದ್ಧಿ ಬ್ಯಾಂಕ್ಗಳು, ಸ್ಥಳೀಯ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು. ಇವು 6 ಡಿಫರೆಂಟ್ ಟೈಪ್ ಬ್ಯಾಂಕ್ಗಳಿವೆ. ಅದಾಯ್ತಾ? ನೋಡಿ, ಈಗ ನೀವು ಯಾವುದೇ ಒಂದು ವಿಷಯನ ಓದ್ಬೇಕಾದ್ರೂ ಯಾವುದೇ ಕಾರಣಕ್ಕೂ ನೀವು ವ್ಯತ್ಯಾಸದ ಮೂಲಕನೇ ಓದ್ಬೇಕು. ವ್ಯತ್ಯಾಸ ಅಂದ್ರೆ ಡಿಫ್ರೆನ್ಸ್ ಮಾಡ್ಕೊಂಡು. ಈಗ ನಾನು ಅವನಿಗಿಂತ ಎಷ್ಟು ಬೆಸ್ಟ್ ಇದ್ದೀನಿ ಅಂತ ಗೊತ್ತಾದಾಗ ಅವನ ಕ್ವಾಲಿಟಿ ನನ್ನ ಕ್ವಾಲಿಟಿ ಎರಡನ್ನೂ ಒಟ್ಟಿಗೆ ಕಲಿತೀವಿ, ಕರೆಕ್ಟಾ? ಸೊ ಹಂಗೆ ಉಳಿತಾಯ ಖಾತೆ ಮತ್ತೆ ಚಾಲ್ತಿ ಖಾತೆಗೂ ಇರುವಂತಹ ವ್ಯತ್ಯಾಸ. ಸಾಮಾನ್ಯವಾಗಿ ವೇತನ ಪಡೆಯುವವರು ಅಥವಾ ಒಂದು ನಿಯಮಿತ ಆದಾಯ ಹೊಂದಿರುವ ವ್ಯಕ್ತಿ ಈ ಖಾತೆಯನ್ನು ತೆರೆಯಬಹುದು. ಅಂದ್ರೆ ಸ್ಯಾಲ್ರಿ ಬರ್ತದಲ್ಲ, ಸ್ಯಾಲ್ರಿ ಅಥವಾ ನೀವು ಒಂದು ಫಿಕ್ಸ್ಡ್ ಅಮೌಂಟ್ ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಏನ್ ಮಾಡಬಹುದು, ಉಳಿತಾಯ ಖಾತೆನ ಮೀನ್ಸ್ ಸೇವಿಂಗ್ ಅಕೌಂಟ್ ನೀವು ಓಪನ್ ಮಾಡಬಹುದು. ಕರೆಂಟ್ ಅಕೌಂಟ್ ಅಂದ್ರೆ ನೋಡಿ, ಚಾಲ್ತಿ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು ತೆರೆಯುತ್ತಾರೆ. ವ್ಯಾಪಾರಸ್ಥರು ಜಾಸ್ತಿ ಟ್ರಾನ್ಸಾಕ್ಷನ್, 1,00,000 10 ಲಕ್ಷ 20 ಲಕ್ಷ ಹಿಂಗೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು, ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕು. ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರಲಿಲ್ಲ ನೋಡಿ, ಇಲ್ಲಿ ಯಾವುದೇ ರೀತಿ ದೇರ್ ಇಸ್ ನೋ ಲಿಮಿಟ್. ಎಷ್ಟು ಬೇಕಾದ್ರೂ ಅಮೌಂಟ್ ಹಾಕಬಹುದು. ದಿನಕ್ಕೆ ಎಷ್ಟು ಬಾರಿ ಆದ್ರೂ ಹಣವನ್ನು ತುಂಬಬಹುದು ಮತ್ತು ಎಷ್ಟು ಬಾರಿ ಆದ್ರೂ ಹಿಂಪಡೆಯಬಹುದು. ಯಾಕಂದ್ರೆ ಅವ್ರು ಅಷ್ಟು ಪಾಪ ಬಿಸ್ನೆಸ್ ಮ್ಯಾನ್ಗಳಲ್ವಾ, ಬರ್ತಿರ್ತದೆ ಹೋಗ್ತಿರುತ್ತೆ ಅಮೌಂಟ್. ಅದಕ್ಕೆ ಅವರು ಕರೆಂಟ್ ಅಕೌಂಟ್ ನ ಓಪನ್ ಮಾಡಬೇಕು. ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡುತ್ತವೆ ನೋಡಿ. ನಾವು ಇಟ್ಟಂತ ಅಮೌಂಟ್ಗೆ ಅವರು ಇಂಟ್ರೆಸ್ಟ್ ಕೊಡ್ತಾರೆ. ಇವರು ಬಡ್ಡಿಯನ್ನು ಕೊಡುವುದಿಲ್ಲ, ಆದರೆ ತಮ್ಮ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡುತ್ತಾರೆ. ನೋಡಪ್ಪ, ಈ ಕರೆಂಟ್ ಅಕೌಂಟ್ ನೀವೇನಾದ್ರು ಓಪನ್ ಮಾಡ್ಕೊಬಿಟ್ರೆ, ನೀವು ಇಟ್ಟರೆ ಅಮೌಂಟಿಗೆ ಅವ್ರು ಯಾವುದೇ ಕಾರಣಕ್ಕೂ ಬಡ್ಡಿ ಕೊಡಲ್ಲ, ಬಟ್ ನಿಮ್ಮ ಹತ್ರ ಹಣ ಕೇಳ್ತಾರೆ ಅವರು ಸರ್ವಿಸ್ ಮಾಡ್ಕೊಟ್ಟಿದ್ದಕ್ಕೆ. ಆಯ್ತಾ? ನೆಕ್ಸ್ಟ್, ಆವರ್ತ ಠೇವಣಿ ಮತ್ತೆ ನಿಶ್ಚಿತ ಠೇವಣಿಗಿರುವಂತಹ ವ್ಯತ್ಯಾಸ. ಆವರ್ತ ಠೇವಣಿ ಖಾತೆಯನ್ನು ಸಾಮಾನ್ಯವಾಗಿ ಭವಿಷ್ಯ ಕಾಲದಲ್ಲಿ ಯಾರಾದರೂ ನಿರ್ದಿಷ್ಟ ಸಮಯವನ್ನು ಹಿಂಪಡೆಯಲು ತೆರೆಯುತ್ತಾರೆ ನೋಡಿ. ನಾನು ಫಿಕ್ಸ್ಡ್ ಅಮೌಂಟ್ ನ ಫಿಕ್ಸ್ ಮಾಡಿ ಇಟ್ಟು ನೆಕ್ಸ್ಟ್ ನನ್ನ ಫ್ಯೂಚರ್ಲಿ ಆ ಅಮೌಂಟ್ ನನಗೆ ಬೇಕು ಅಂದಾಗ ನಾನು ಆವರ್ತ ಠೇವಣಿ ಅಕೌಂಟ್ ನ ಓಪನ್ ಮಾಡಬೇಕು. ಭವಿಷ್ಯ ಅವಶ್ಯಕತೆಗಳಿಗೆ ತಿಂಗಳು ವ್ಯಾಪಿತವಾಗಿ ಠೇವಣಿಯನ್ನು ಒಂದು ಅವಧಿಗೆ ಜಮಾ ಮಾಡುವುದು. ಅಂದ್ರೆ ಒಂದಿಷ್ಟು ಫಿಕ್ಸ್ಡ್ ಡ್ಯೂರೇಷನ್ಗೆ 5 ವರ್ಷ 10 ವರ್ಷಕ್ಕೆ ಅಮೌಂಟ್ ನಾನು ಫಿಕ್ಸ್ ಮಾಡಿ ಇಡೋದು, ದಟ್ ಈಸ್ ಆವರ್ತ ಠೇವಣಿ. ನಿಶ್ಚಿತ ಠೇವಣಿ ಅಂದ್ರೆ ಈ ಖಾತೆಯಲ್ಲಿ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಲಾಗುವುದು. ನಿಶ್ಚಿತ ಅವಧಿ ನೋಡಿ, 6 ತಿಂಗಳಾಗಬಹುದು, ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಇಷ್ಟು ಡ್ಯೂರೇಷನ್ಗೆ ನಾನು ಏನ್ ಮಾಡ್ಬೋದು, ನಾನು ಅಮೌಂಟ್ ನ ಫಿಕ್ಸ್ ಮಾಡಿ ಇಡೋದು. ಅದೇ ಆವರ್ತ ಠೇವಣಿ ಅಂದ್ರೆ ನಾನು ತಿಂಗಳ ಏನ್ ಮಾಡ್ಬೇಕಂದ್ರೆ, ತಿಂಗಳ ನಾನು ಹಣನ ಜಮಾ ಮಾಡ್ಕೊಂಡು ಹೋಗೋದು. ತಿಂಗಳ ಒಂದಿಷ್ಟು ಭಾಗ. ಈಗ ನಾನು ತಿಂಗಳಿಗೆ 3,000 ಕಟ್ತೀನಿ, 2 ತಿಂಗಳಿಗೆ 3,000 ಕಟ್ತೀನಿ, ತಿಂಗಳ 3,000 ಕಟ್ಕೊಂಡು ಹೋಗೋದು. ಒಂದಿಷ್ಟು ವರ್ಷ ಆದ್ಮೇಲೆ ಮೆಚೂರ್ ಆಗುತ್ತೆ, ಮೆಚೂರ್ ಆದ್ಮೇಲೆ ಹಣನ ಡ್ರಾ ಮಾಡ್ಕೊಳ್ಳೋದು. ಬಟ್ ಇದಂಗಲ್ಲ, ಒಂದು ಅಮೌಂಟ್ ನ ಫಿಕ್ಸ್ ಮಾಡಿ ಇಟ್ಬಿಡೋದು ವರ್ಷಕ್ಕೆ, 10 ವರ್ಷಕ್ಕೆ, 20 ವರ್ಷಕ್ಕೆ. ಸೊ ಅದೇನಾಗುತ್ತೆ, ಅದು ಬಡ್ಡಿ ಸಮೇತ ಜಾಸ್ತಿ ಆಗಿರುತ್ತೆ. ಆಯ್ತಾ? ಅವಧಿ ಮುಗಿದ ನಂತರ ಠೇವಣಿ ಮಾಡಿದ ಹಣದ ಜೊತೆಗೆ ಬಡ್ಡಿ ಸೇರಿಸಿ ಹಣವನ್ನು ಹಿಂಪಡೆಯುವುದು. ದಟ್ ಈಸ್ ಆವರ್ತ ಠೇವಣಿ. ನಿಶ್ಚಿತ ಠೇವಣಿ ಹಣವನ್ನು ನಿಗದಿತ ಅವಧಿಗೆ ಮುನ್ನ ಹಿಂದಕ್ಕೆ ಪಡೆಯುವಂತಿಲ್ಲ ನೋಡಿ. ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬಿಟ್ರೆ ನೀವು ಮತ್ತೆ ಯಾವುದೇ ಕಾರಣಕ್ಕೂ ವಾಪಸ್ ನೀವು ತಗೊಳಂಗಿಲ್ಲ ಹಣ. ಬಡ್ಡಿ ದರದ ಅವಧಿಗನುಗುಣವಾಗಿ ಹೆಚ್ಚಾಗುತ್ತದೆ. ಬಟ್ ಅಮೌಂಟ್ ನೀವು ಮಧ್ಯದಲ್ಲಿ ಏನಾದ್ರು ಬೇಕಾದ ಎಮರ್ಜೆನ್ಸಿ ತಗೊಳಕಾಗಲ್ಲ ನೋಡಿ. ನೆಕ್ಸ್ಟ್, ಕೆಲಸಗಾರರು ಸಂಘಟಿತರು, ಅನ್ಆರ್ಗನೈಸ್ಡ್ ಅಂತ ಕರೀತಾರೆ. ಅದೇ ಗವರ್ನಮೆಂಟ್ ಎಂಪ್ಲಾಯ್ ನೋಡಿ. ಸಂಘಟಿತರು, ಅಸಂಘಟಿತರು ನೋಡಿ. ನಿಗದಿತ ಸ್ಥಳ, ಕಾಯ್ದೆ, ಕಾನೂನು ಒಳಪಡುತ್ತಾರೆ ಸಂಘಟಿತರು. ಅವರಿಗೆ ಆದಂತಹ ಕಾನೂನು ಕಾಯ್ದೆ ಇರ್ತದೆ. ಇವರಿಗೆ ಏನಿಲ್ಲ, ನಿಗದಿತ ಸ್ಥಳ, ಕಾನೂನು ಒಳಪಡೋದಿಲ್ಲ. ಇವತ್ತು ನಮ್ಮ ಇಲ್ಲಿ ಕೆಲಸ, ನೆಕ್ಸ್ಟ್ ಬೇರೆ ಊರಲ್ಲಿ ಕೆಲಸ, ಗಾರೆ ಕೆಲಸ, ನೆಕ್ಸ್ಟ್ ಇದು ಯಾವ ಶುಂಠಿ ಹೊಲಕ್ಕೆ ಮಣ್ಣು ಹಾಕಿ ಕೆಲಸ. ಸೊ ದಿನಕ್ಕೊಂದು ಕೆಲಸ ಮಾಡ್ತಾರೆ, ಕರೆಕ್ಟಾ? ಅವರು ಅಸಂಘಟಿತರು.
ನಿಗದಿತ ವೇತನ ಆರ್ಥಿಕ ಪ್ರತಿಫಲಗಳಿರುತ್ತದೆ. ನಿಗದಿತ ವೇತನ ಫಿಕ್ಸ್ಡ್ 40,000 ಸ್ಯಾಲರಿ 40,000. ಆರ್ಥಿಕ ಪ್ರತಿಫಲ ಅಂದ್ರೆ ಅದು ಫೈನಾನ್ಷಿಯಲಿ ನಿಂಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡ್ತಾರೆ. ಇವಾಗ ಹಂಗಲ್ಲ, ದಿನಕೂಲಿ ನೌಕರರಾಗಿದ್ದು ಆರ್ಥಿಕ ಪ್ರತಿಫಲವಾಗಿರುವುದಿಲ್ಲ. ಇವತ್ತು ನಿನಗೆ 100 ರೂಪಾಯಿ ಸಿಗ್ಬೋದು ಕೆಲಸಕ್ಕೆ, ನಾಳೆ ನಿಂಗೆ 1,000 ರೂಪಾಯಿ ಕೆಲಸ ಸಿಗ್ಬೋದು. ಡಿಪೆಂಡ್ ಗಾರೆ ಕೆಲಸ. ಗಾರೆ ಕೆಲ್ಸಕ್ಕೆ ಹೋದ್ರೆ 1,000 ರೂಪೀಸ್ 1,500 ರೂಪೀಸ್ ಇರುತ್ತೆ ಅನ್ಕೊಳ್ಳೋಣ. 100 ರೂಪೀಸ್ ಕೆಲಸ ಏನೋ ಸಣ್ಣ ಪುಟ್ಟ ಕೆಲಸ ಇದ್ರೆ 100 ರೂಪೀಸ್, ಯಾರು ಬರಲ್ಲ 100 ರೂಪೀಸ್ಗೆ 300 200. ಸೊ ಆ ಥರ ಇದ್ರೆ ಡಿಪೆಂಡ್ ಅಪಾನ್ ನಿಮ್ಮ ಕೆಲಸಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾ? ನಿವೃತ್ತ ವೇತನ ಅಂದ್ರೆ ಪೆನ್ಷನ್ನು. ಸೊ ವೈದ್ಯಕೀಯ ಸೌಲಭ್ಯಗಳಿರುತ್ತದೆ, ಇಲ್ಲಿ ಯಾವುದೂ ಇಲ್ಲ. ಕಾರ್ಯಕ್ಷೇತ್ರ ವಿಶಾಲ. ಸೊ ಶೈಕ್ಷಣಿಕ ಅರ್ಹತೆ ಅವಕಾಶ ಇರುತ್ತದೆ, ನೀವು ಓದಿರ್ಬೇಕು. ನಿವೃತ್ತ ವೇತನ, ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ, ಶೈಕ್ಷಣಿಕ ಅರ್ಹತೆ ಅವಕಾಶ ಇರುವುದಿಲ್ಲ, ನೀವು ಓದಿರ್ಲೇಬೇಕಂತ ಗಾರೆ ಕೆಲಸ ಮಾಡಕ್ಕೆ ನಾಲೆಡ್ಜ್ ಇದ್ರೆ ಸಾಕು. ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ. ನೋಡ್ರಪ್ಪ, ಬೆಳಗ್ಗೆ 8ರಿಂದ ಸಂಜೆ ಸಾರಿ 8 ಅಲ್ಲ, ಬೆಳಗ್ಗೆ 11ರಿಂದ ಇಲ್ಲಿ 10ರಿಂದ ಸಂಜೆ 4ವರೆಗೂ ಕೆಲಸ. ಸೊ ಇಲ್ಲಿ ನಿಗದಿತ ಸಮಯ ಇಲ್ಲ. ಓಟಿ ಗೀಟಿ ಎಲ್ಲ ಬೋಟಿ ಮಾಡ್ಕೊಂಡು ಆಮೇಲೆ ಒಂದು ಓಟಿ ಪ್ಯಾಕೆಟ್ ಹಾಕೊಂಡು ಬರ್ತಾರೆ. ಕರೆಕ್ಟಾ? ಖಾಸಗಿ ಕಂಪನಿ, ಸರ್ಕಾರಿ ಸೇವೆ, ಸೈನ್ಯ, ಶಾಲಾ ಕಾಲೇಜುಗಳು ಇತ್ಯಾದಿ. ನೋಡಿ, ಇವು ಇಷ್ಟು ಇರುವಂತಹ ಸೌಲಭ್ಯಗಳು. ಇಲ್ಲಿಗೆ ಕೃಷಿ ಕಾರ್ಮಿಕರು, ಕೂಲಿಕರು ಯಾರು ಬರ್ತಾರೆ? ಕೃಷಿ ಕಾರ್ಮಿಕರು, ಕೂಲಿಗಾರರು ಇವರು ಇಲ್ಲಿ ಬರ್ತಾರೆ. ಆಯ್ತಾ? ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುವು? ಪಾಪ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ? ಕಾನೂನು ಕಾಯ್ದೆ ಒಳಪಡ. ಅದೇ ಹೇಳಿದ್ರೆ ನೋಡಿ, ಏನ್ ಹೇಳಿದೆ ಪಾಯಿಂಟ್, ಅದೇ ಪಾಯಿಂಟ್ ಬರದಾಯ್ತು. ಈಗ ವ್ಯತ್ಯಾಸ ಬರೋದಲ್ಲ, ಡಿಫ್ರೆನ್ಸ್ ಬರೋದಲ್ಲ, ಅದೇ ಪಾಯಿಂಟ್ ನಿಲ್ಲಾಗಿರೋದು. ಸಂಘಟಿತ ಪಟ್ಟಿಗಳು ಅದನ್ನೇ ಬರೀರಿ. ನೋಡಿ, ಸೇಮ್ ಅದೇ ಪಾಯಿಂಟ್ ಇಲ್ಲಿ ಬರೆಯೋದು, ಡಿಫ್ರೆನ್ಸ್ ಮಾಡೋದು, ಎರಡು ಸೇರ್ಸ್ ಬರೆಯೋದು, ಅಷ್ಟೇ, ಮುಗಿತು. ಸಂಘಟಿತ ಕೆಲಸಗಾರರು ಕೆಲಸ ಮಾಡಲು ಕ್ಷೇತ್ರಗಳು ಯಾವುವು? ಸಂಘಟಿತ ಕೆಲಸಗಾರರು ಅಂದ್ರೆ ಗೌರ್ಮೆಂಟ್ ಜಾಬ್ಗಳು ಇಲ್ಲದಾಗ್ತದೆ. ಖಾಸಗಿ ಕಂಪನಿಗಳು, ಮತ್ತೆ ಕಾರ್ಖಾನೆಗಳು, ಕೈಗಾರಿಕೆಗಳು, ಸರ್ಕಾರಿ ಇಲಾಖೆ, ಶಾಲಾ ಕಾಲೇಜು, ಅಂಚೆ ಇಲಾಖೆ, ಪೊಲೀಸ್ ಇಲಾಖೆ, ಸೈನ್ಯ, ವಿಮಾ, ವಾಣಿಜ್ಯ ಬ್ಯಾಂಕ್ಗಳು, ಇವೆಲ್ಲದರಲ್ಲೂ ಅವರು ಸಂಘಟಿತರಿರ್ತಾರೆ. ಅಸಂಘಟಿತರಿರ್ತಾರೆ ತರಕಾರಿ ಮಾರುಕಟ್ಟೆ, ಕೃಷಿ, ಗಾರೆ ಕೆಲಸ. ನೋಡಿ, ಹೇಳಿದ ಕೂಲಿಕಾರಕರು, ನಲ್ಲಿ ಅಳವಡಿಸುವುದು, ರಿಪೇರಿ ಕೆಲಸ, ಸ್ವಚ್ಛತೆ ಕೆಲಸ, ಬೀದಿ ವ್ಯಾಪಾರಿಗಳು. ಸೊ ಇವರೆಲ್ಲ ಅಸಂಘಟಿತರು. ನಿರುದ್ಯೋಗವು ಭಾರತದ ಅತ್ಯಂತ ದೊಡ್ಡ ಸಮಸ್ಯೆಯಾಗಿದೆ. ಸೊ ಅನ್ಎಂಪ್ಲಾಯ್ಮೆಂಟ್ ಒಂದು ಭಾರತ ದೊಡ್ಡ, ಯಾಕೆ ಏನಕ್ಕೆ ಇರ್ಬೋದು? ಒಂದು, ಜನಸಂಖ್ಯೆ ಜಾಸ್ತಿ ಆಗಿರುತ್ತಾ? ವಿಪರೀತ. ನೋಡಿ, ಮಿತಿ ಮೀರಿದ ಜನಸಂಖ್ಯೆ. ನಾವು ಜನಸಂಖ್ಯೆಯಲ್ಲಿ ಈಗ ಮೊದಲನೇದಕ್ಕೆ ಹೋದ್ರೂ ಹೇಳಕ್ಕಾಗಲ್ಲ. ಈಗ ಚೀನಾ ಇರ್ಬೋದು. ಸೊ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇಂಡಿಯಾ ಬರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಹೆಚ್ಚಾದ ತಂತ್ರಜ್ಞಾನದ ಬಳಕೆ, ಜಾಸ್ತಿ ತಂತ್ರಜ್ಞಾನದ ಬಳಕೆ ಮಾಡ್ತಿದೀವಿ. ಸೊ ನಮ್ಮ ಓನ್ ನಾಲೆಡ್ಜ್ನ ಯೂಸ್ ಮಾಡ್ತಿಲ್ಲ ನಾವು. ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ನ್ಯಾಚುರಲ್ ಇದು ನಮ್ಮ ನೇಚರ್ ಅಲ್ಲಿರುವಂತಹ ಸಂಪನ್ಮೂಲ ಒಂದು ಪ್ರಾಬ್ಲಮ್ ಆಗಿದೆ. ಕೃಷಿಯ ಮೇಲಿನ ಅಧಿಕ ಅವಲಂಬನೆ. ಸೊ ಗೃಹ ಕೈಗಾರಿಕೆಗಳ ನಾಶ ಆಗಿದೆ. ಕೌಶಲ್ಯ ಆಧಾರಿತ ಶಿಕ್ಷಣ ಕೊರತೆ. ನೋಡ್ರಪ್ಪ, ಇದೇ ಇಂಪಾರ್ಟೆಂಟ್. ಇವತ್ತು ಎಜುಕೇಶನ್ ಅಲ್ಲಿ ನಮಗೆ ಯಾಕೆ ನಾವು ಅಷ್ಟು ಇಂಟೆಲೆಕ್ಚುಯಲ್ ಆಗಿ ಥಿಂಕ್ ಮಾಡೋದಂದ್ರೆ, ಕೌಶಲ್ಯ ಭರಿತ ಶಿಕ್ಷಣ ಇಲ್ವೇ ಇಲ್ಲ ನಮ್ಮ ಇಂಡಿಯಾದಲ್ಲಿ. ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು? ನೋಡಪ್ಪ, ಅನ್ಎಂಪ್ಲಾಯ್ಮೆಂಟ್ ನ ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕಾರ ಏನೇನು ಯೋಜನೆಗಳನ್ನ ಹಾಕೊಂಡಿದೆ? ಸರ್ಕಾರಗಳು ಹಲವಾರು ರೀತಿಯ ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮಗಳನ್ನು ಜಾರಿಗೊಂಡಿದೆ. ಉದ್ಯೋಗ ಸೃಷ್ಟಿಸುವ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸೊ ಸ್ವಯಂ ಉದ್ಯೋಗಕ್ಕೆ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡುತ್ತೆ, ಅಂದ್ರೆ ಬಿಸ್ನೆಸ್ ಮಾಡಿ ಅಂತ. ಕೌಶಲ್ಯ ಆಧಾರಿತ ಗುಣಮಟ್ಟ ಶಿಕ್ಷಣ ನೀಡುವುದು. ನೋಡಪ್ಪ, ಈಗ ಕೌಶಲ್ಯ ನಿಮಗೆ ಒಂದು ಮೌಲ್ಯ ಆಧಾರಿತ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳ್ತಾರೆ. ಸಹಾಯ ಧನ ನೀಡಿ ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವುದು. ಅವ್ರಿಗೊಂದಿಷ್ಟು ಲೋನು ಅಥವಾ ಸಾಲವನ್ನು ನೀಡಿ ನೀನು ಬಿಸ್ನೆಸ್ ಮಾಡು ಅಂತ ಹೆಲ್ಪ್ ಮಾಡೋದು. ವೃತ್ತಿ ಶಿಕ್ಷಣಕ್ಕೆ ಹೆಚ್ಚು ಅವಕಾಶವನ್ನು ನೀಡುವುದು. ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಾರ್ಯಕ್ರಮವನ್ನು ಜಾರಿ. ನೋಡಿ, ಇಷ್ಟು ವೆರಿ ಇಂಪಾರ್ಟೆಂಟ್ 7 ಕ್ವಶನ್ಸ್. ಇಷ್ಟು ಕ್ವಶನ್ಸ್ ನೀವು ಓದಿದೆ ಆದ್ರೆ 60ಗೆ 60 ಕಂಪಲ್ಸರಿ ಬಂದೇ ಬರುತ್ತೆ, ಮಿಸ್ಸೇ ಇಲ್ಲ. ಆಯ್ತಾ? ನೆಕ್ಸ್ಟ್, ಗ್ರಾಮೀಣ ಅಭಿವೃದ್ಧಿ. ನೋಡಿ, ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗೆ? ಬಹುತೇಕ ಕೃಷಿಯನ್ನೇ ಅವಲಂಬಿತ ಗ್ರಾಮೀಣ ಜನರು ಬಡತನ ಹೆಚ್ಚಾಗಿದೆ. ನೋಡಿ, ಕೃಷಿಯನ್ನೇ ಆಧರಿಸಿದ್ದಾರೆ ಅವರು. ಮಳೆ ಸರಿಯಾದ ಟೈಮಿಗೆ ಬರಲಿಲ್ಲ, ಸೊ ಅದು ಬೆಳೆ ಸರಿಯಾಗಿ ಬೆಳೆಯಲಿಲ್ಲ ಅಂದಾಗ ಫ್ಲಡ್ಸ್ ಆಗಿ, ಅಥವಾ ಒಂದು ಕಾಯಿಲೆ ಬಂದು ಹಾಳಾದ ಗಿಡ, ಅವಾಗ ಜನರು ಏನಂತಾರೆ, ಬಡವರಾಗ್ತಾರೆ. ಇವರಲ್ಲಿ 1/3 ಭಾಗ ಜನ ಕಡು ಬಡವರನ್ನು ಬದುಕಿದ್ದಾರೆ. 1/3 ಭಾಗ ಅಂದ್ರೆ ನಾವು ಒಂದಿಷ್ಟು ಜನ ಇದೀವಿ ಅಂದ್ರೆ 3 ಭಾಗ ಜನ ಕಡು ಬಡತನದಲ್ಲಿ, ಅಂದ್ರೆ 3 ಜನದಲ್ಲಿ 1% ಏನಾಗಿದ್ದಾರೆ, ಕಡು ಬಡತನದಲ್ಲಿ ಬದುಕ್ತಿದ್ದಾರೆ. ಆಧುನಿಕತೆಯ ಕೊರತೆಗೆ ಸಿಲುಕಿ ಗ್ರಾಮೀಣ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗಿವೆ. 60ರಷ್ಟು ಜನರು ಪ್ರಾಥಮಿಕ ವಲಯದಲ್ಲಿ ದುಡಿದಿದ್ದಾರೆ. ರಾಷ್ಟ್ರೀಯ ಆದಾಯಕ್ಕೆ ಅವರು ಕೊಡುವ ಅತ್ಯಂತ ಕಡಿಮೆ ಇದೆ. ಇದರಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಅಂತರ ದಿನದಿನೇ ಹೆಚ್ಚಾಗುತ್ತದೆ. ಆಯ್ತಾ? ಗ್ರಾಮೀಣ ಅಭಿವೃದ್ಧಿ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ ಗ್ರಾಮೀಣ ಜನರ ನಗರಕ್ಕೆ ವಲಸೆ ಹೋಗಲು
ಹೋಗೋದನ್ನು ಹೇಗೆ ತಪ್ಪಿಸುವಿರಿ? ಅಂದ್ರೆ ನೀವು ಹಳ್ಳಿಯಿಂದ ಸಿಟಿಗೆ ಹೋಗೋದನ್ನು ಯಾವ ರೀತಿ ತಪ್ಪಿಸ್ಬೋದು? ಅಥವಾ ಗ್ರಾಮೀಣ ಪಂಚಾಯಿತಿ ರಾಜ್ ವ್ಯವಸ್ಥೆ ಪಾತ್ರವನ್ನು ಬರೆಯಿರಿ. ಓಕೆ, ಈಗ ನಾನು ಗ್ರಾಮದಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ರೆ ನಾನು ಯಾಕಪ್ಪ ನಾನು ಸಿಟಿಗೆ ಹೋಗ್ತೀನಿ, ಕರೆಕ್ಟಾ? ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಗ್ರಾಮೀಣ ಜನರು ಸಮಸ್ಯೆಗಳಾದ ನಿರುದ್ಯೋಗ, ನೋಡ್ರಿ ಗ್ರಾಮೀಣದಲ್ಲಿ ನಿರುದ್ಯೋಗ, ಅನಾರೋಗ್ಯ, ಒಳ್ಳೆ ಫೆಸಿಲಿಟೀಸ್ ಹಾಸ್ಪಿಟಲ್ ಇಲ್ಲ, ಅನಕ್ಷರತೆ ಅಂದ್ರೆ ಎಜುಕೇಶನ್ ಚೆನ್ನಾಗಿಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ. ಇಷ್ಟೇ. ನನಗೆ ನಿರುದ್ಯೋಗ ಇದೆ, ಅನಾರೋಗ್ಯ ಇದೆ, ಮತ್ತೆ ನನಗೆ ಅನಕ್ಷರತೆ ಇದೆ. ಸೊ ನಾವೇನ್ ಮಾಡ್ತೀವಿ, ಮೂಲಭೂತ ಸೌಕರ್ಯ ಇಲ್ಲದ್ರಿಂದ ನಾವು ಸಿಟಿ ಬಿಟ್ಟು ಹಳ್ಳಿಗೆ ಹೊರಟ್ವಿ, ಕರೆಕ್ಟಾ? ಮತ್ತೆ ಕೌಶಲ್ಯ ಇಲ್ಲ, ಜ್ಞಾನ ಇಲ್ಲ, ಸಾಮರ್ಥ್ಯಗಳ ಹೆಚ್ಚಳ. ಕೃಷಿಯನ್ನು ಲಾಭದಾಯಕ ಆಕರ್ಷಕ ಉದ್ಯೋಗವನ್ನಾಗಿಸುವುದು. ಈಗ ಅದೇ ಆಗ್ತಿರೋದು. ಕೃಷಿ, ನಾವು ವಿತೌಟ್ ಕೃಷಿಯಿಂದ ನಾವೇನ್ ಮಾಡ್ಬೋದು, ಈ ಕೃಷಿಯಿಂದ ನಾವ್ ಹೇಳ್ಬೋದು ಹೆಚ್ಚು ಆದಾಯ ತೆಗಿಬಹುದು, ಕರೆಕ್ಟಾ? ವಲಸೆ ಹೋಗುವುದನ್ನು ತಪ್ಪಿಸಬಹುದು. ಅವಾಗ ಜಾಸ್ತಿ ಅವ್ರಿಗೆ ದುಡ್ಡು ಎಲ್ಲಿ ಬರುತ್ತೆ, ಜನ ಹಂಗೆ ದುಡ್ಡಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ, ಕರೆಕ್ಟಾ? ಸೊ ಈಗ ಕೃಷಿಲಿ ನಮಗೇನೋ ಜಾಸ್ತಿ ದುಡ್ಡು ಸಿಗುತ್ತೆ ಅಂದ್ರೆ ಕೃಷಿ ಕಡೆಗೆ ಬರ್ತಾರೆ. ಗುಡಿ ಕೈಗಾರಿಕೆ, ಗ್ರಾಮೀಣ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು. ಕೃಷಿ ಕಾರ್ಮಿಕರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಬಡ ಜನರಿಗೆ ನಿರಂತರ ಉದ್ಯೋಗ ದೊರೆಯುವುದು. ಪಾಪ ಕಡು ಬಡಸ್ತಾನ ಇರ್ತಾರಲ್ಲ, ಅವ್ರಿಗೆ ಏನ್ ಮಾಡ್ಬೋದು, ನಿರಂತರ ಉದ್ಯೋಗವನ್ನು ಒದಗಿಸುವುದು. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಿಕೆ, ಬೇಸಿಕ್ ಫೆಸಿಲಿಟೀಸ್ ಅವ್ರಿಗೆ ಏನ್ ಮಾಡ್ಬೋದು, ಕೊಡುವಂಥದ್ದು. ಅಂದ್ರೆ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಈಗ ಶೌಚಾಲಯ, ಸೊ ಈ ತರ ಬೀದಿ ದೀಪ, ವಿದ್ಯುತ್, ಈ ತರ ಎಲ್ಲ ಏನಿದೆ ಬೇಸಿಕ್ ನೀಡ್ಸ್, ಅವೆಲ್ಲ ಏನ್ ಮಾಡೋದು, ಒದಗಿಸುವುದು. ಗ್ರಾಮಗಳು ಸ್ವಾವಲಂಬಿ ಮತ್ತು ಸಮೃದ್ಧಿ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು. ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವುದರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ, ಬಹು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಪಂಚಾಯತ್ ರಾಜ್ ವ್ಯವಸ್ಥೆ. ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರ ಪಾತ್ರ ನಿರ್ಣಾಯಕವಾದುದು ಎಂಬುದು ಹೇಗೆ ಹೇಳುವಿರಿ? ಅಂದ್ರೆ ಅವ್ರದ್ದು ಎಷ್ಟು ಮುಖ್ಯ ಆಗಿರುತ್ತೆ ನೋಡಿ. ಮಾನವನ ಬದುಕಿನಲ್ಲಿ ಮಹಿಳೆ ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಮಗಳಾಗಿ ನಾನಾ ರೀತಿಯ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ನೋಡುತ್ತಾ ಒಂದು ಹೆಣ್ಣು ಇಷ್ಟೆಲ್ಲ ಕರ್ತವ್ಯವನ್ನು ಮಾಡ್ತಾರೆ. ಯಾರು? ಮಹಿಳೆ ತಾಯಿಯಾಗಿ, ಮಗಳಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಮತ್ತೆ ಇನ್ನೇನು ಹೆಂಡತಿಯಾಗಿ. ಸೊ ಇಷ್ಟೆಲ್ಲಾ ಕೆಲಸಗಳನ್ನು ಪಾಪ ಅವರು ನಿರ್ವಹಿಸ್ತಾರೆ. ಮಾನವನ ಬದುಕು ರೂಪುಗೊಳ್ಳುವುದೇ ಮಹಿಳೆಯಿಂದ. ನಾವೆಲ್ಲ ಏನು ಜನ್ಮವನ್ನು ಪಡೆದಿರೋದು ನಮ್ಮ ಹೆಣ್ಣಿಂದ, ಕರೆಕ್ಟ್, ತಾಯಿಯಿಂದ. ಸೊ ಅವಳು ಮನೆಯೊಳಗೆ ದುಡಿಯುವುದಲ್ಲದೆ ಮನೆಯ ಹೊರಗೂ ಕೃಷಿಕಳಾಗಿ, ಕಾರ್ಮಿಕಳಾಗಿ, ನೌಕರಳಾಗಿ ದುಡಿಯುತ್ತಾರೆ, ಕರೆಕ್ಟ್ ಪಾಪ. ಮನೆಯಲ್ಲಿ ಅಡಿಗೆನೂ ಮಾಡ್ತಾರೆ, ಹೊರಗಡೆ ಕೆಲಸನೂ ಮಾಡ್ತಾರೆ. ಅಧಿಕಾರಿಯಾಗಿ, ಉದ್ಯೋಗಿಯಾಗಿ, ನೀತಿ ನಿರೂಪಕರಾಗಿ ಪುರುಷರಿಗೆ ಸರಿಸಮಾನರಾಗಿ ದುಡಿಯುತ್ತಾರೆ. ನಮ್ಗೆಲ್ಲ ಸ್ಟ್ರಾಂಗ್ ಬಿಡಿಯೋರು, ಪುರುಷರಿಗಿಂತ ಸ್ಟ್ರಾಂಗ್ ಮಹಿಳೆಯರು. ಕೃಷಿ, ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ, ಕೋಳಿ ಸಾಕಾಣಿಕೆ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ದುಡಿಯುತ್ತಾರೆ. ಈ ಕೆಲಸಗಳ ಅಲ್ಲಿ ಜಾಸ್ತಿ ಇರ್ತಾರೆ ಅಂತ ಅವ್ರು. ಕಚೇರಿಗಳಲ್ಲಿ, ವ್ಯಾಪಾರ, ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ, ವೃದ್ಧಾಶ್ರಮ ಮುಂತಾದ ಕಡೆಗಳಲ್ಲಿ ಮಹಿಳೆಯರ ಸೇವೆ ಅಸಾಧಾರಣವಾದದ್ದು. ಪಾಪ ಇಲ್ಲಿ ಅವರು ಏನ್ ಮಾಡ್ತಿರ್ತಾರೆ, ಕೆಲಸನ ಮಾಡ್ತಾ ಇರ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವುದರಿಂದ ಸಾಮಾನ್ಯ ಗ್ರಾಮೀಣ ಮಹಿಳೆಯರು ಅಧಿಕಾರಿಗಳ ಚುಕ್ಕಾಣಿ. ನೋಡಿ, ಈಗ ಅವರು ಏನಾಗ್ತಾರೆ, ಸ್ಟೆಪ್ ಬೈ ಸ್ಟೆಪ್ ನಮಗೆ ಪುರುಷರಷ್ಟೇ ಸಮಾನರೊಂದು ಅಂತ ಅವ್ರು ಏನ್ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ. ಗ್ರಾಮಗಳ ಅಭಿವೃದ್ಧಿಗಳಲ್ಲಿ ದುಡಿಯಲು ಅವಕಾಶವಾಗುತ್ತದೆ. ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ನಿರ್ಣಾಯಕವಾಗಿದೆ. ನೋಡಿ, ಗ್ರಾಮೀಣಗಳಲ್ಲಿ ಮಹಿಳೆಯರ ಪಾತ್ರ ಏನಾಗಿದೆ, ಈಗ ನಿರ್ಣಾಯಕವಾಗಿದೆ. ಸೊ ಇಷ್ಟು ನೋಡಿ. ನೆಕ್ಸ್ಟ್ ಭಾರತದ 4ನೇ ಚಾಪ್ಟರ್, ಭಾರತದ ನೈಸರ್ಗಿಕ ವಿಪತ್ತುಗಳು. ಏನೇನು ವಿಪತ್ತು ಇದೆ ನೈಸರ್ಗಿಕವಾಗಿ? ನಾನು ಬರೀ ಏನೋ 2-3 ವಾಕ್ಯ ಹಾಕ್ತಿದ್ದೀನಿ, 1-2 ವಾಕ್ಯ ಆಗ್ತಿಲ್ಲ ಅಂತ ಹೇಳ್ಕೊಬಿಡಿ. ಲಾಸ್ಟಿಗೆ ಹಾಕಿದ್ದೀನಿ ಅದನ್ನ. ಪ್ರಕೃತಿ ವಿನಾಶಕಾರಕಗಳನ್ನು ಹೆಸರಿಸಿ. ಪ್ರಕೃತಿ ವಿನಾಶವನ್ನು ಮಾಡುವಂಥದ್ದು ಯಾವುದು? ಒಂದು ಭೂಕುಸಿತ, ಭೂಮಿ ಕುಸಿತ ಹೋಗೋದು. ನೆಕ್ಸ್ಟ್ ಪ್ರವಾಹ ಬರೋದು, ಭೂಕಂಪ, ಆವರ್ತ ಮಾರುತಗಳು, ಸಮುದ್ರ ತೀರದ ಸವೆತ. ಇಷ್ಟೆಲ್ಲ ಆದ್ರೆ ನಮ್ಗೇನಾಗುತ್ತೆ, ಪ್ರಕೃತಿ ವಿನಾಶ ಆಗುತ್ತೆ. ಚಂಡಮಾರುತ, ಆವರ್ತ ಮಾರುತ, ಭೂಕುಸಿತ, ಸಮುದ್ರ ತೀರದ ಸವೆತ, ಭೂಕಂಪ, ಪ್ರವಾಹಗಳಿಗೆ ಉಂಟಾದ ಪರಿಣಾಮ ಯಾವುದು? ಇವೆಲ್ಲ ಏನ್ ಪರಿಣಾಮ ಮಾಡ್ತವೆ? ಜೀವಹಾನಿ ಆಗುತ್ತಾ, ಜನರಿಗೆ ಸತ್ತೋಗ್ತಾರ, ಮಣ್ಣಿನ ಸವೆತ ಆಗುತ್ತಾ, ಸೊ ಆಸ್ತಿ ಧಕ್ಕೆ, ಅಂದ್ರೆ ಎಲ್ಲ ಗಿಡ, ನಮ್ಮ ಆಸ್ತಿ ಏನಿದೆ ಅದೆಲ್ಲ ಏನಾಗುತ್ತೆ, ನೀರಲ್ಲಿ ಕೊಚ್ಚ ಹೋಗ್ಬೋದು. ಬೆಳೆ ಮತ್ತು ಸಸ್ಯ ವರ್ಗಗಳಿಗೆ ಹಾನಿ. ಸಾರಿಗೆ ಸಂಪರ್ಕಗಳ ಅವ್ಯವಸ್ಥೆ ಆಗುತ್ತೆ. ಕೊಡಗು ಈ ಟೈಮ್ ಪಾಪ ಮಳೆಗಾಲದಲ್ಲಿ ರೋಡ್ ಕುಸ್ತೋಗ್ಬಿಡುತ್ತೆ. ಸೊ ಕರೆಂಟ್ ಫೆಸಿಲಿಟೀಸ್ ಇರಲ್ಲ, ಪಾಪ ಅವರೇ ಒಂದು ಇದಾದಂಗ ಆಗುತ್ತೆ. ರೋಡೆಲ್ಲ ಹಾಳಾಗಿ ಇಲ್ಲಿ ವೆಹಿಕಲ್ಸ್ ತಿರುಗಾಡ್ದಂಗ ಆಗ್ಬಿಡುತ್ತೆ. ಸೊ ಜಾನುವಾರುಗಳಿಗೆ ಪಾಪ ಮೇವಿಲ್ದರೆ ಅವು ಸತ್ತೋಗುವಂತ ಚಾನ್ಸಸ್ ಇರುತ್ತೆ. ಮೂಲಭೂತ ಸೌಕರ್ಯಗಳ ವ್ಯತ್ಯಯ ಆಗುತ್ತೆ, ಪಾಪ ಅವ್ರಿಗೆ ಫೆಸಿಲಿಟೀಸ್ಗಳು ಸಿಗ್ದಂಗ ಆಗುತ್ತೆ. ಕುಸಿತಕ್ಕೆ ಕಾರಣಗಳನ್ನು ವಿವರಿಸಿ. ಭೂಮಿ ಕುಸಿಯಲು ಏನ್ ಕಾರಣ?
ನೈಸರ್ಗಿಕ ಮತ್ತು ಮಾನವ ಶಕ್ತಿಗಳೆರಡೂ ಭೂಕುಸಿತಕ್ಕೆ ಕಾರಣವಾಗಿದೆ. ನೋಡಿ ಎರಡೇ, ನೈಸರ್ಗಿಕ ಮತ್ತು ಮಾನವ ಶಕ್ತಿಗಳೆರಡೇ, ನೈಸರ್ಗಿಕ ಮತ್ತು ಮಾನವ ಶಕ್ತಿ. ನೈಸರ್ಗಿಕ ಕಾರಣವೇನು ನೋಡಿ, ನೈಸರ್ಗಿಕ ಕಾರಣಗಳು ಕಡಲ ಕಡಿದಾದ ಬಂಡೆಯ ತಳವನ್ನು ಸಮುದ್ರದ ಅಲೆಗಳು ಸವೆಸುವುದರಿಂದ, ಸಮುದ್ರದ ಕಡಿದಾದ ಬಂಡೆಗಳ ತಳವನ್ನ, ಆ ಬಂಡೆ ಕೆಳಗಡೆ ಆ ಸಮುದ್ರದ ನೀರು ಕೊರೆದು ಏನಾಗುತ್ತೆ ಹಾಳಾದ್ರಿಂದ ಅಧಿಕವಾಗಿ ಮಳೆ ಮತ್ತು ಭೂಕಂಪ ಇತ್ಯಾದಿ. ಮಾನವನ ಶಕ್ತಿ ಏನು? ಅರಣ್ಯ ನಾಶ, ಮರ ಗಿಡ ಕಡದಾಕು, ರೈಲು, ರಸ್ತೆ, ಅಣೆಕಟ್ಟು, ಜಲಾಶಯ, ವಿದ್ಯುತ್ ಯೋಜನೆಗಳ ನಿರ್ವಹಣಾ, ಗಣಿಗಾರಿಕೆ ಇತ್ಯಾದಿಗಳು ಇವೆಲ್ಲ ಕೆಲಸ ನಾವು ಮಾಡ್ತಿರೋದ್ರಿಂದ ಏನಾಗ್ತದೆ, ಭೂ ಕುಸಿತ ಆಗ್ತದೆ. ಆಯ್ತಾ? ಪ್ರವಾಹಗಳು ಉಂಟಾಗುವುದಕ್ಕೆ ಕಾರಣವನ್ನು ತಿಳಿಸಿ. ಪ್ರವಾಹ ಯಾಕೆ ಆಗುತ್ತೆ? ಒಂದು ನೈಸರ್ಗಿಕ ಪರಿಸ್ಥಿತಿಯಿಂದ ಆಗುತ್ತೆ, ಇನ್ನೊಂದು ಮಾನವನ ಪರಿಸ್ಥಿತಿ ಕೃತಕಗಳಿಂದಾಗಿ. ಎರಡು ಕಂಪ್ಯಾರಿಸನ್ ಮಾಡೋಣ. ನೈಸರ್ಗಿಕ ಹೆಂಗಾಗುತ್ತೆ? ಅಧಿಕ ಮಳೆ ಬಂದಾಗ, ಹಿಮ ಕರಗುವಿಕೆಯಿಂದ ಆಗುತ್ತದೆ, ಆವರ್ತ ಮಾರುತಗಳಿಂದ, ಮೆಗಾಸ್ಫೋಟ, ಸೊ ನದಿ ಸರಾಗವಾಗಿ ಹರಿಯಲಾಗದಷ್ಟು ಅಡಚಣೆ, ಅವಾಗ ಅದೇನಾಗುತ್ತೆ, ಪ್ರವಾಹ ಆಗುತ್ತೆ. ನೆಕ್ಸ್ಟ್ ನದಿ ಪ್ರವಾಹದಲ್ಲಿ ಹೂಳು ತುಂಬುವಿಕೆ, ಅದ್ರ ಹೂಳು ತುಂಬಿರುತ್ತಲ್ಲ ಅವಾಗ ನೀರು ಅಲ್ಲಿ ಶೇಖರಣೆ ಕಷ್ಟ ಆಗುತ್ತೆ. ಸೊ ಅವಾಗ ಏನ್ ಮಾಡುತ್ತೆ, ನೀರು ಅದ್ರ ಮೇಲೆ ನಿಂತ್ಕೊಂಡು ಪ್ರವಾಹನ ಕ್ರಿಯೇಟ್ ಮಾಡುತ್ತೆ. ಮಾನವನ ಕೃತಕಗಳು ಏನು? ಅರಣ್ಯ ನಾಶ, ಮರ ಗಿಡ ಕಡಿಯೋದೆ, ಇದೇ ಇಂಪಾರ್ಟೆಂಟ್. ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿ ಪದ್ಧತಿ, ಸರಿಯಾದ ರೀತಿ ವೈಜ್ಞಾನಿಕವಾಗಿ ಗಿಡಗಳು ಕೃಷಿಯನ್ನು ಮಾಡದಲ್ಲೇ ಇರೋದು. ಒಡ್ಡು ಮತ್ತು ಅಣೆಕಟ್ಟುಗಳನ್ನು ಒಡೆದು ಹೋಗುವುದರಿಂದ, ಅಣೆಕಟ್ಟು ಕಟ್ಟಿರ್ತಾರಲ್ಲ ಅವೆಲ್ಲ ಓಪನ್ ಆದಾಗ ನೀರು ಸಡನ್ ಆಗಿ ಸ್ಟೋರ್ ಆಗಿರೋದೆಲ್ಲ ಆ ಕೈನೆಟಿಕ್ ಎನರ್ಜಿ ಮುಖಾಂತರ ಆಚೆ ಬಂದು ಇರಬರ ಅಗ್ರಿಕಲ್ಚರ್ ಲ್ಯಾಂಡ್ ನುಂಗಾಕ್ಬಿಡುತ್ತೆ, ಪ್ರವಾಹ ಉಂಟು ಮಾಡುತ್ತೆ. ಶ್ರೀಗರ್ತಿಯಲ್ಲಿ ನಗರೀಕರಣ ಪ್ರವಾಹಗಳು ಉಂಟಾಗಲು ಕಾರಣವಾಗುತ್ತೆ. ಅಂದ್ರೆ ನಿಮ್ಮ ಬೆಂಗಳೂರೇ ಅನ್ಕೊಳ್ಳೋಣ, ಬೆಂಗಳೂರು ನೋಡಿ, ಕೆರೆ ಗಿಡಗಳನ್ನ ಮುಚ್ಚಾಕಿರು, ಮನೆಯನ್ನ ಕಟ್ಕೊಂಡ್ರು. ಈಗ ಮಳೆ ಬಂದಾಗ ಅಲ್ಲೋ ನಿಂತ್ಕತ್ತೆ ನೀರಲ್ಲಿ, ಕೆರೆ ಪ್ಲೇಸ್ ನಿಂತ್ಕೊಳ್ಳುತ್ತೆ, ಮನೆಯಲ್ಲಿ ನೀರು ಮುಳುಗೋಯ್ತು ಅಂತ ಹೇಳ್ತಾರೆ. ಸೊ ಏನು, ನಾವು ನೇಚರ್ನ ಆಕ್ಯುಪೈ ಮಾಡ್ಕೊಂಡ್ರೆ ನೇಚರ್ ನಮ್ಮನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಭೂಕಂಪಕ್ಕೆ ಕಾರಣಗಳ್ಯಾವು? ಭೂಕಂಪ ಕಾರಣ ಏನು ನೋಡಿ, ಭೂಫಲಕಗಳ ಚಲನೆ ವೆರಿ ಇಂಪಾರ್ಟೆಂಟ್. ಜ್ವಾಲಾಮುಖಿ, ಶಿಲಾಸ್ತರಗಳ ಭಂಗ ಮತ್ತು ಮಡಿಕೆಗಳ ಭೂಕುಸಿತ, ಅಂತರ್ಗರ್ಭ ಮೇಲ್ಛಾವಣಿಗಳ ಕುಸಿತ, ಮಾನವ ನಿರ್ಮಿತ ಜಲಾಶಯಗಳ ನೀರಿನ ಭಾರ ಮೇಲಾಗುವುದು, ಇಷ್ಟು ಭೂಕಂಪಕ್ಕೆ ಕಾರಣ. ಆವರ್ತ ಮಾರ್ಗಕ್ಕೆ ಕಾರಣಗಳೇನು? ಅಲ್ಲಿ ಅಧಿಕ ಉಷ್ಣಾಂಶ, ಒಂದು ಪ್ರಶಾಂತ ವಾತಾವರಣ, ಹೆಚ್ಚು ತೇವಾಂಶ ಭರಿತ ವಾತಾವರಣ, ತೇವಾಂಶ ಜಾಸ್ತಿ ಆಯಿತು. ಈ ಪರಿಸ್ಥಿತಿ ಕಡಿಮೆ ಒತ್ತಡ ಕೋಶಗಳನ್ನು ನಿರ್ವಹಿಸುತ್ತದೆ. ಕಡಿಮೆ ಒತ್ತಡ ಕೋಶದ ಸುತ್ತಲೂ ಸಾಪೇಕ್ಷವಾದ ಅಧಿಕ ಒತ್ತಡವಿರುತ್ತದೆ. ಸುತ್ತಲಿನ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ, ನೋಡಿ ಇದು ವೆರಿ ಇಂಪಾರ್ಟೆಂಟ್, ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಕೇಂದ್ರದ ಕೆಳಗೆ ಚಕ್ರಾಕಾರಗಳ ವಾತಾವರಣಗಳ ಬೀಸುವುದರಿಂದ ಆವರ್ತ ಮಾತಗಳು, ಸೈಕ್ಲೋನ್ಗಳು ಅಂತ ಕರೀತಾರೆ. ಸೈಕ್ಲೋನ್ ನೋಡಿ, ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಏನು ಚಕ್ರಾಕಾರದಲ್ಲಿ, ಚಕ್ರಾಕಾರ ಅಂದ್ರೆ ಈ ತರ ಚಕ್ರಾಕಾರ ಕ್ಲಾಕ್ ವೈಸ್ ಸುತ್ತುವುದರಿಂದ ಆವರ್ತಮಿ ಸೈಕ್ಲೋನ್ಗಳು ಸಂಭವಿಸುತ್ತದೆ. ಸಮುದ್ರ ತೀರದ ಸವೆತದ ನಿಯಂತ್ರಣ ಕ್ರಮವನ್ನು ಹೇಗೆ ಮಾಡ್ತೀರಿ? ತೀರ ಪ್ರದೇಶದ ಮರಳು ಮತ್ತು ಗಣಿಗಳ ನಿಷೇಧ ಇರುತ್ತಲ್ಲ, ಮರಳು ಅದನ್ನ ಜಾಸ್ತಿ ತೆಗೆದಂಗೆ ನೋಡ್ಕೋಬೇಕು. ತೀರ ಪ್ರದೇಶದಲ್ಲೂ ಸಮುದ್ರದ ಗೋಡೆ, ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದು. ಈಗ ಸಮುದ್ರ ಅನ್ಕೊಳ್ಳಿ, ಈ ಸಮುದ್ರದಲ್ಲಿ ಆ ಮರಳನ್ನು ತೆಗಿಬಾರ್ದು, ಮತ್ತೆ ಇಲ್ಲಿ ಏನ್ ಮಾಡೋದು, ಗೋಡೆಗಳನ್ನು ನಿರ್ಮಾಣ ಮಾಡೋದು. ಓಕೆನಾ? ನೆಕ್ಸ್ಟ್ ತೀರದಕ್ಕೂ ಮರಳುಗಳನ್ನು ಬೆಳೆಸುವುದು, ಮರಗಳನ್ನು ಬೆಳೆಸುವುದು ತೀರದಲ್ಲಿ ಸೈಡಲ್ಲಿ, ಅವು ಬೇರುಗಳನ್ನೇ ಹಿಡಿದಿಟ್ಕೊಳ್ಳುತ್ತೆ. ಪ್ರವಾಹಗಳ ನಿಯಂತ್ರಣಕ್ಕೆ ಕ್ರಮಗಳನ್ನು ನಿಯೋಜಿಸಿ. ಈಗ ಪ್ರವಾಹಗಳನ್ನು ಯಾವ ರೀತಿ ತಡೆಸ್ತಾರೆ? ಜಲನಯನ ಪ್ರದೇಶಗಳಲ್ಲಿ ಅರಣ್ಯ ಬೆಳೆಗಳಿಸುವುದು ಮತ್ತೆ ವೇಗವಾಗಿ ನೀರನ್ನು ಹರಿಯಲು ನಿಯಂತ್ರಣ. ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳನ್ನು ನೀರು ಸಂಗ್ರಹಿಸಿ ನದಿ ನೀರು ಪ್ರಮಾಣವನ್ನು ಕಡಿಮೆ ಮಾಡುವುದು. ಅದೇ ಅಣೆಕಟ್ಟಲ್ಲಿ ನೀರನ್ನ ಶೇಖರಣೆ ಮಾಡಿ ಅಲ್ಲಿ ಏನ್ ಮಾಡೋದು, ಪ್ರವಾಹ ಆಗ್ತಂಗೆ ಕಡಿಮೆ ಮಾಡೋದು. ಸಂಗ್ರಹಿಸಿದ ನೀರನ್ನು ನೀರಾವರಿ ಉದ್ದೇಶಗಳಿಗೆ ಬಳಸುವುದು. ಬಳಸುವುದು. ಜನವಸತಿ ಪ್ರದೇಶಗಳು, ಕೃಷಿ ಭೂಮಿಗಳಲ್ಲಿ ಪ್ರವಾಹದಿಂದ ರಕ್ಷಣೆ, ಒಡ್ಡುಗಳನ್ನು ನಿರ್ಮಾಣ ಮಾಡೋದು. ಆ ಒಡ್ಡುಗಳನ್ನು ನಿರ್ಮಾಣ ಮಾಡೋದು. ಪ್ರವಾಹಗಳ ಬಗ್ಗೆ ಮುನ್ಸೂಚನೆ ಮತ್ತು ಸಕಾಲಿಕ ಮುನ್ಸೂಚನೆಯನ್ನು ನೀಡುವುದು. ಇದು ಜಾನುವಾರು ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳ ನಷ್ಟಗಳನ್ನು ತಡೆಯಲು ಅಗತ್ಯವಾಗಿದೆ. ಇಷ್ಟು ಪ್ರವಾಹ ಅದನ್ನ ಕಡಿಮೆ ಮಾಡುತ್ತೆ. ಆಯ್ತಾ? ಆವರ್ತ ಮಾರುತಕ್ಕೆ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು? ನೋಡಿ, ನೈಸರ್ಗಿಕ ವಿಪತ್ತುಗಳಾದಂತಹ ಅವುಗಳನ್ನು ನಾವು ತಡೆಯಲಾಗುವುದಿಲ್ಲ. ನೈಸರ್ಗಿಕ ವಿಪತ್ತುಗಳನ್ನು ನಾವು ತಡೆಯಲು ಕಷ್ಟನೇ. ಆದ್ರೂ ಅದರ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ನೀವೇನ್ ಮಾಡೋದು, ಅದಕ್ಕೆ ಸೇಫ್ಟಿ ಏನ್ ಮಾಡ್ಕೋಬಹುದು? ಜನರ ಮುನ್ನೆಚ್ಚರಿಕೆ ಕಡೆಗೆ ಲಕ್ಷ್ಯ ಕೊಡುವುದು. ಸ್ವಲ್ಪ ಅಂದ್ರೆ ಸೇಫ್ಟಿ ಮೆಜರ್ಮೆಂಟ್, ತಿನ್ನಕ ಆಹಾರ ನೋಡಿ,
ಆಕಾಶವಾಣಿ, ದೂರದರ್ಶನ ಮತ್ತು ಮುಂತಾದ ಸಂಪರ್ಕ ಮಾಧ್ಯಮಗಳನ್ನು ಎಚ್ಚರಿಕೆಗಳನ್ನು ಬಿತ್ತುವುದು. ಅಲ್ಲಿ ಹೇಳೋದು ನೋಡಿ ಪ್ರವಾಹ ಹಂಗಿದೆ, ಜನರು ಸೇಫ್ ಪ್ಲೇಸ್ಗಳಿಗೆ ಹೋಗಿ ರೀಚ್ ಆಗಿ ಅಂತ. ಆವರ್ತ ಮಾರುತಗಳು ಸಂಭವಿಸಿದ ಸಂದರ್ಭದಲ್ಲಿ ಜನರು ತಾತ್ಕಾಲಿಕ ಆಶ್ರಯ ಕಲ್ಪಿಸುವುದು. ಅಂದ್ರೆ ಆಶ್ರಯ ಕೇಂದ್ರಗಳನ್ನ ಮಾಡ್ತಾರೆ, ಕೊಡಗು ಕಟ್ಟೆಗಳಲ್ಲಿ ಮಾಡ್ತಾರಲ್ಲ, ಸೊ ಆ ಥರ ಮಾಡೋದು. ಮ್ಯಾಂಗ್ರೋವ್ ಕಾಡಿನ ಮರಗಳನ್ನು ಸಮುದ್ರ ತೀರದಲ್ಲಿ ಬೆಳೆಸುವುದು. ಮ್ಯಾಂಗ್ರೋವ್ ಕಾಡುಗಳು ಅವು ತಗೊಂಡೋಗಿ ಸಮುದ್ರ ತೀರದಲ್ಲಿ ಬೆಳೆಸೋದ್ರಿಂದ ಆ ರೂಟ್ ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ಪ್ರವಾಹನ ಕಡಿಮೆ ಮಾಡುತ್ತೆ. ಭೂಕಂಪಗಳಿಂದಾಗುವ ಪರಿಣಾಮಗಳು ಮಿತಿಗೊಳಿಸಲು ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುದು? ಭೂಕಂಪಗಳನ್ನು, ವಲಯಗಳನ್ನು, ಜನವಸತಿಗಳನ್ನು ನಿರ್ಮಾಣ ನಿಷೇಧ. ಅಲ್ಲಿ ಭೂಕಂಪ ಆಗೋ ವಲಯ ಅಂತ ಇರ್ತಾವಲ್ಲ, ಅಲ್ಲಿ ಮನೆ ಕಟ್ಟೋದು, ಜನರು ವಾಸ ಮಾಡೋದು, ಅಲ್ಲಿ ನಿಷೇಧ ಮಾಡಬಾರದು. ಭೂಕಂಪನ ನಿರೋಧಕ ಕಟ್ಟಡಗಳನ್ನು ನಿರ್ಮಾಣವನ್ನು ಅನುಸರಿಸುವುದು. ಭೂಕಂಪ ನಿರೋಧಕ ಕಟ್ಟಡ ಅಂದ್ರೆ ಈಗೇನು ಮನೆ ಅದು ಭೂಕಂಪ ಆದ್ರೂ ಬಿದ್ದೋದ್ರು ಮತ್ತೆ ನಿಂತ್ಕೋಬಹುದು, ಮತ್ತೆ ಅದು ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಆ ಥರ ಮಹಡಿ ಕಟ್ಟಡಗಳ ನಿರ್ಮಾಣವನ್ನು ಕೈ ಬಿಡುವುದು. ಅಂದ್ರೆ ಜಾಸ್ತಿ 3-4 ಫ್ಲೋರ್ ಕಟ್ಟೋದಂತ ಮನೆಗಳನ್ನ ಏನ್ ಮಾಡೋದು ಕಟ್ಟಂಗಿಲ್ಲ. ಕಟ್ಟಡ ನಿರ್ಮಾಣಕ್ಕೆ ಉತ್ತಮ ದರ್ಜೆಯ ವಸ್ತುಗಳನ್ನು ಬಳಸುವುದು. ಒಳ್ಳೆ ಗುಡ್ ಕ್ವಾಲಿಟಿ ವಸ್ತುಗಳನ್ನು ಬಳಸೋದು. ಬಾವಿಗಳ ಆಳ ಕೊರೆಯುವುದನ್ನು ನಿಷೇಧ. ತುಂಬಾ ಏನು ಕೊರೆ 30 ಅಡಿ 300 ಅಡಿ 400 ಅಡಿ ಕೊರೆ ಅಂತ ಹೇಳ್ತಾರಲ್ಲ, ಆ ಥರ ಕೊರೆಯಂಗಿಲ್ಲ. ಭೂಕಂಪ ತೀವ್ರತೆಯನ್ನು ಬೆಟ್ಟ ಗುಡ್ಡಗಳಲ್ಲಿ, ನಗರ ಪ್ರದೇಶಗಳಲ್ಲಿ ನಿರ್ಬಂಧ. ಭೂಕಂಪ ತೀವ್ರತೆಯನ್ನು ಬೆಟ್ಟ ಗುಡ್ಡಗಳಲ್ಲಿ, ನಗರಗಳಲ್ಲಿ ನಿಷೇಧ. ಬಹುದೊಡ್ಡ ಅಣೆಕಟ್ಟು ಮತ್ತು ಜಲಾಶಯಗಳ ನಿರ್ಮಾಣಕ್ಕೆ ನಿಷೇಧ. ಅಣೆಕಟ್ಟು ನಿರ್ಮಾಣ ಮತ್ತು ಜಲಾಶಯಗಳ ನಿರ್ಮಾಣ ಮಾಡಕ್ಕೆ ನಿಷೇಧ ಮಾಡಿದ್ದಾರೆ. ಅರಣ್ಯ ನಾಶ ಮತ್ತು ತೀವ್ರ ಗಣಿಗಾರಿಕೆ ಚಟುವಟಿಕೆಗಳ ತಡೆಯನ್ನು ಮಾಡಿದ್ದಾರೆ. ಸೊ ಇಷ್ಟು 4ನೇ ಚಾಪ್ಟರ್ ಆಗಿತ್ತು. ಈಗ ಭಾರತದ ಮಣ್ಣುಗಳನ್ನು ನೋಡೋಣ, ಓಕೆನಾ? ನೆಕ್ಸ್ಟ್ ಭಾರತದ ಮಣ್ಣುಗಳು, ಯಾವ ತರದ ಮಣ್ಣಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಎಲ್ಲ ನೋಡೋಣ. ಈಗ ಭಾರತದಲ್ಲಿ ಕಂಡು ಬರುವಂತ ಮಣ್ಣಿನ ಪ್ರಮುಖ ಪ್ರಕಾರಗಳಾದಂದ್ರೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ, ಮರಳು ಮಣ್ಣು, ಪರ್ವತ ಮಣ್ಣುಗಳು. ಇವು 6 ಟೈಪ್ ಮಣ್ಣು ಕಂಡು ಬರ್ತದೆ. ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣ ಮಣ್ಣಿನ ಸವಕಳಿಗೆ ಪ್ರಮುಖ ಕಾರಣ ಏನಂದ್ರೆ ಅರಣ್ಯನಾಶ. ಸಾಕು ಪ್ರಾಣಿಗಳನ್ನು ಮೇಯಿಸುವುದು, ದನಕರುಗಳನ್ನು ಮೇಯಿಸೋದ್ರಿಂದ ಮಣ್ಣು ಸವೆತ ಆಗುತ್ತೆ. ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ, ಸ್ಥಳಾಂತರ ಬೇಸಾಯ, ಗಣಿಗಾರಿಕೆ, ಇಟ್ಟಿಗೆ ಮತ್ತು ಟೈಲ್ಸ್ ತಯಾರಿಕೆ ಮಾಡೋದ್ರಿಂದ ಮಣ್ಣಿನ ಸವೆತ ಆಗುತ್ತದೆ. ಮಣ್ಣಿನ ಸವೆತದಿಂದ ಉಂಟಾದ ಪರಿಣಾಮಗಳನ್ನು ಸಂಗ್ರಹಿಸಿ ಅಥವಾ ಮಣ್ಣಿನ ಸವೆತದಿಂದ ಉಂಟಾದ ಸಮಸ್ಯೆಗಳನ್ನು ಅಥವಾ ಮಣ್ಣಿನ ಸಂರಕ್ಷಣೆಯನ್ನು ಅಗತ್ಯವಾಗಿದೆ ಏಕೆ? ಮಣ್ಣಿನ ನಾವು ಯಾಕೆ ಸಂರಕ್ಷಣೆ ಮಾಡ್ಬೇಕಂದ್ರೆ, ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ. ಆ ನದಿಗೆ ನೀರು ಬರುತ್ತಲ್ಲ, ಅವಾಗ ಹೂಳು ತುಂಬಿಕೊಂಡ್ರೆ ನದಿ ಸ್ಟೋರೇಜ್ ಕಡಿಮೆ ಆಗುತ್ತೆ. ಸೊ ಅವಾಗ ಪ್ರವಾಹ ಉಂಟಾಗ್ತದೆ. ಹೂಳು ತುಂಬುವುದರಿಂದ ನದಿ ತಮ್ಮ ಪಾತ್ರವನ್ನು ಬದಲಾಯಿಸುತ್ತದೆ. ಜಲಾಶಯ ಮತ್ತು ಕೆರೆಗಳಲ್ಲಿ ನೀರನ್ನು ಸಂಗ್ರಹಿಸಲು ಸಾಮರ್ಥ್ಯವು ಕಡಿಮೆ ಆಗುತ್ತೆ. ಅದು ಹೂಳು ತುಂಬಿಕೊಂಡ್ರೆ ನೀರಿನ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ನೀರು ಆಚೆ ಬರ್ತದೆ. ಸೊ ಅಂತರ್ಜಲ ಕಡಿಮೆಯಿಂದಾಗಿ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಮಣ್ಣಿನ ಫಲವತ್ತತೆ ಕೊಚ್ಚಿ ಹೋಗುವುದರಿಂದ ಮಣ್ಣಿನ ತನ್ನ ಸಾರವನ್ನು ಕಳೆದುಕೊಳ್ಳುತ್ತದೆ. ಭಾರತವು ವ್ಯವಸಾಯ ಪ್ರಧಾನವಾದ ರಾಷ್ಟ್ರವಾದುದರಿಂದ ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಭಾರತ ಎಷ್ಟು ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ವ್ಯವಸಾಯ. ಅದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವು ಕರೆಕ್ಟಾಗಿ ನೀರನ್ನ ಬಳಕೆಯನ್ನ ಮಾಡಲಿಲ್ಲ ಅಂದ್ರೆ ಅಗ್ರಿಕಲ್ಚರ್ಗೆ ನೀರನ್ನ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಅವಾಗ ಆಟೋಮೆಟಿಕ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಮಣ್ಣಿನ ಸಂರಕ್ಷಣೆ ವಿಧಗಳನ್ನು ಪಟ್ಟಿ ಮಾಡಿ ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು. 1, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ನೋಡಿ, ಇಳಿಜಾರು ಈ ತರ ಇದೆ ಅಂದ್ರೆ ಇಳಿಜಾರು, ನೀವು ಈ ತರ ಉಳುಮೆಗಳನ್ನ ಮಾಡಬೇಕು ಅಡ್ಡಲಾಗಿ, ಕರೆಕ್ಟಾ? ಅಡ್ಡ ಬದುಗಳನ್ನು ನಿರ್ಮಾಣ ಮಾಡಬೇಕು, ಬದುಗಳನ್ನ, ಓಕೆನಾ? ಅರಣ್ಯ ನಾಶ ತಡೆಯುವುದು, ಮರಗಿಡಗಳನ್ನ ಇರ್ತಾವಲ್ಲ, ಮರಗಳನ್ನ ಕಡಿದಂಗೆ ನೋಡ್ಕೋಬೇಕು, ಓಕೆನಾ? ಪ್ರಾಣಿಗಳನ್ನ ಮೇಯಿಸುವಿಕೆ ನಿರ್ಣಯ, ಅಲ್ಲಿ ಪ್ರಾಣಿಗಳನ್ನ ಮೇಯಿಸಬಾರ್ದು. ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಬೇಕು. ಚೆಕ್ ಡ್ಯಾಮ್ಗಳು ನೀರಿಗೋಸ್ಕರ. ಅರಣ್ಯ ಬೆಳವಣಿಗೆಗೆ ಕ್ರಮ ವಹಿಸಬೇಕು. ಅರಣ್ಯ ಚೆನ್ನಾಗಿ ಬೆಳೀಲಿ ಅನ್ನೋದಕ್ಕೋಸ್ಕರ ಗಿಡಗಳನ್ನ ನೆಡುವುದು. ಸೊ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನ ಮೇಯಿಸ್ದಂಗೆ ನೋಡ್ಕೊಳ್ಳೋದು. ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಏಕೆ ಉತ್ತಮ? ಅಥವಾ ಕಪ್ಪು ಮಣ್ಣಿನ ಹೆಸರು ರೇಗೂರ್ ಸಾಯಿಲ್ ಅಂತ ಕರೀತಾರೆ. ರೇಗೂರ್ ಮಣ್ಣು ಹತ್ತಿ ಬೆಳೆಗೆ ಹೆಚ್ಚು ಸೂಕ್ತ. ಯಾಕೆಂದ್ರೆ ಕಪ್ಪು ಮಣ್ಣು ಅಗ್ನಿಶಿಲೆ, ನೋಡಿ ವೆರಿ ಇಂಪಾರ್ಟೆಂಟ್, ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಕಪ್ಪು ಮಣ್ಣು ಯಾವ್ದಿಂದ ಆಗಿರುತ್ತೆ? ಅಗ್ನಿಶಿಲೆಯಿಂದ ಆಗಿರುತ್ತೆ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಕಪ್ಪು ಮಣ್ಣಿನಲ್ಲಿ ನೋಡಿ ಅಗ್ನಿಶಿಲೆಯಿಂದ ಆಗಿರುತ್ತೆ, ಅದರಲ್ಲಿ ಜೇಡಿ ಮಣ್ಣು ಜಾಸ್ತಿ ಕಂಡುಬರುತ್ತೆ. ಇದು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದೆ. ನೋಡಿ, ಜಾಸ್ತಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಇರೋದ್ರಿಂದ ಇದು ಒಣ ಬೇಸಾಯಕ್ಕೆ ಸೂಕ್ತ ಇರುತ್ತೆ. ಇದರಲ್ಲಿ ಯಾವ್ದಿರುತ್ತೆ ಅಂದ್ರೆ ಕಬ್ಬಿಣ, ಸುಣ್ಣ, ಮೆಗ್ನೀಷಿಯಂ ಕಾರ್ಬೋನೇಟ್ ಅಧಿಕ ಪ್ರಮಾಣದಲ್ಲಿ ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ. ನೋಡಿ, ಇಷ್ಟು ಅಂಶ ಇರೋದ್ರಿಂದ ಒಣ ಬೇಸಾಯಕ್ಕೆ ಸೂಕ್ತ.
ಇದನ್ನು ರೇಗೂರ್ ಮಣ್ಣು ಎಂದೂ ಕರೆಯುತ್ತಾರೆ. ಕಪ್ಪು ಮಣ್ಣಿನ ಹತ್ತಿ ಬೆಳೆಗೆ ಸೂಕ್ತವಾಗಿದ್ದು ಹತ್ತಿ ಇಳುವರಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಹತ್ತಿ ಬೆಳೆಗೆ ಸೂಕ್ತ ಇರುತ್ತದೆ. ಆದ್ದರಿಂದ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಕಪ್ಪು ಮಣ್ಣಿನ ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್. ಕಪ್ಪು ಮಣ್ಣನ್ನು ಕಪ್ಪು ಹತ್ತಿಯ ಮಣ್ಣು ಎಂದು ಕೂಡ ಕರೆಯುತ್ತಾರೆ. ಈಗ ನೆಕ್ಸ್ಟ್, ಭಾರತದ ಅರಣ್ಯ ಸಂಪತ್ತು. ಅದರಲ್ಲಿ 4-6 ವಾಕ್ಯಗಳು ಉತ್ತರಿಸಿ. ನೋಡಿ, ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣ ಏನು? ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲುಗಳ ವಿಸ್ತರಣೆ, ನಿರ್ವಹಣೆ, ನೀರಾವರಿ ಯೋಜನೆಗಳ ವಿಸ್ತರಣೆ, ನಿರ್ವಹಣೆ, ಕೈಗಾರಿಕೀಕರಣ, ನಗರೀಕರಣ, ಅತಿಯಾದ ಮೇಯಿಸುವಿಕೆ, ಕಾಡ್ಗಿಚ್ಚು ಮುಂತಾದವು. ಸೊ ನೆಕ್ಸ್ಟ್, ಅರಣ್ಯ ಮತ್ತು ಸಂರಕ್ಷಣೆಗೆ ಬೇಕಾದ ಯಾವುದಾದ್ರು 4 ಕ್ರಮಗಳನ್ನು ಬರೆಯಿರಿ. ಅರಣ್ಯ ಸಂರಕ್ಷಣೆ ಏನು? ಅರಣ್ಯ ನಾಶ ನಿಯಂತ್ರಣ ಮಾಡೋದು, ಅಂದ್ರೆ ಮರಗಳನ್ನು ಕಡಿದಲಿರುವುದು, ಮಿತಿ ಮೀರಿದ ಮೇಯಿಸುವಿಕೆಯನ್ನು ತಡೆಹಿಸುವುದು, ಕಾಡ್ಗಿಚ್ಚು ನಿಯಂತ್ರಣ, ಅರಣ್ಯ ಅತಿಕ್ರಮಣ ತಡೆ, ಅರಣ್ಯಗಳಲ್ಲಿ ಕೀಟ ಮತ್ತು ರೋಗ ನಿಯಂತ್ರಣ, ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡೆಯುವುದು, ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು, ಅರಣ್ಯ ನಾಶ ನಿರ್ವಹಣಾ ಕಾಯ್ದೆಗಳನ್ನು ಜಾರಿಗೊಳಿಸುವುದು, ಅರಣ್ಯ ಬೆಳೆಸಲು ಪ್ರೋತ್ಸಾಹ ನೀಡುವುದು, ಅರಣ್ಯ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಅರಿವುನ್ನುಂಟು ಮಾಡುವುದು. ಅರಣ್ಯದಲ್ಲಿ ನೋಡಿ, ಭಾರತದಲ್ಲಿ ಕಂಡುಬರುವ ಅರಣ್ಯದ ವಿಧಗಳು ಯಾವುದು? ನೋಡಿ, 6 ಥರದ ಅರಣ್ಯ ಕಂಡುಬರುತ್ತೆ ನಿಮಗೆ. ಉಷ್ಣವಲಯ ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯ ಎಲೆ ಉದುರುವ ಕಾಡುಗಳು, ಕುರುಚಲು ಗಿಡಗಳು, ಮರಳು ಭೂಮಿ ಸಸ್ಯವರ್ಗ, ಪರ್ವತ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು. ನೋಡಿ, ಇಷ್ಟು ಕಂಡು ಬರ್ತವೆ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ. ನೋಡಿ, 1 ಬಂಡೀಪುರ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್, ನಾಗರಹೊಳೆ, ಬನ್ನೇರುಘಟ್ಟ. ಬಂಡೀಪುರ ಬಂದು ಚಾಮರಾಜನಗರ, ನಾಗರಹೊಳೆ ಬಂದು ಕೊಡಗು, ಬನ್ನೇರುಘಟ್ಟ ಬಂದು ನಮ್ಮ ಬೆಂಗಳೂರು. ಜೀವಿ ಸಂರಕ್ಷಣಾ ವಲಯ ನೋಡಿ, ಜೀವಿಗಳ ಸಂರಕ್ಷಣಾ ವಲಯದ ಪ್ರಮುಖ ಉದ್ದೇಶ ಏನಂದ್ರೆ ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ, ಸ್ಥಳೀಯರನ್ನು ಇದರಲ್ಲಿ ಭಾಗಿಯಾಗುವಂತೆ ಮಾಡುವುದು. ಓಕೆನಾ? ಪ್ರಮುಖ ವನ್ಯ ಧಾಮಗಳು ಯಾವುದಿದೆ ಅಂದ್ರೆ ಅಣ್ಣಾಮಲೈ ಮತ್ತು ಮಧುಮಲೈ ತಮಿಳುನಾಡಲ್ಲಿರೋದು, ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿ ನಮ್ಮ ಕರ್ನಾಟಕದಲ್ಲಿರೋದು, ಪೆರಿಯಾರು ಕೇರಳದಲ್ಲಿರೋದು, ನಾಗಾರ್ಜುನ ಸಾಗರ ತೆಲಂಗಾಣ, ಭರತಪುರ ಮತ್ತು ರಾಣತಂಬೂರು ರಾಜಸ್ಥಾನದಲ್ಲಿದೆ, ಮಾನಸ ಅಸ್ಸಾಂ, ಜಲ್ದಾಪಾರ ಪಶ್ಚಿಮ ಬಂಗಾಳದಲ್ಲಿದೆ. ಭಾರತದ ಪ್ರಮುಖ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ ಒಂದು ಅಸ್ಸಾಂ, ಕಾಜಿರಂಗ, ಸುಂದರಬನ್ ಪಶ್ಚಿಮ ಬಂಗಾಳ, ಜಿಮ್ ಕಾರ್ಬೆಟ್ ಅಂತ ಬರುತ್ತೆ ಉತ್ತರಾಖಂಡದಲ್ಲಿರೋದು, ದ ಗಿರ್ ಗುಜರಾತ್, ಕನ್ನಾ ಮಧ್ಯಪ್ರದೇಶ, ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ ಕರ್ನಾಟಕದಲ್ಲಿದೆ, ಸರ್ಕ್ಷಾ ನಮ್ಮ ರಾಜಸ್ಥಾನ, ದೂದಾವ ದಟ್ ಈಸ್ ಉತ್ತರ ಪ್ರದೇಶ, ತೊಡಾಬಾ ನಮ್ಮ ಮಹಾರಾಷ್ಟ್ರದಲ್ಲಿದೆ. ಸೊ ಇಷ್ಟು ನಮ್ಮ 6 ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ರಿಮೈನಿಂಗ್ ಚಾಪ್ಟರ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್.